ನಮಸ್ಕಾರ ವೀಕ್ಷಕರೇ. ಆರ್ಸಿಬಿ ತಂಡ ಸದ್ಯಕ್ಕೆ ಮಾರಾಟಕ್ಕಿದೆ ಎಂಬ ಸುದ್ದಿ ಈಗಾಗಲೇ ಎಲ್ಲೆಡೆ ಹರಿದಾಡ್ತಾ ಇದೆ. ಇದಕ್ಕೆ ಪುಷ್ಟಿ ನೀಡುವಂತೆ ಇತ್ತೀಚೆಗೆ ಸಿರಮ್ ಇನ್ಸ್ಟಿಟ್ಯೂಟ್ನ ಪೂನಾವಾಲಾ ಒಳ್ಳೆಯ ಮೊತ್ತಕ್ಕೆ ಸಿಕ್ಕರೆ ಆರ್ಸಿಬಿ ಖರೀದಿಗೆ ಸಿದ್ಧ ಎನ್ನುವ ಅರ್ಥದಲ್ಲಿ ಮಾಡಿದ ಟ್ವೀಟ್ ಭಾರಿ ವೈರಲ್ ಆಗ್ತಾ ಇತ್ತು. ಅಷ್ಟೇ ಅಲ್ಲದೆ ಮಾಲೀಕ ಸಂಸ್ಥೆಯಾದ ಜಿಯೋದಲ್ಲಿ ಭಿನ್ನಮತವಿದ್ದು ಜೆಎಸ್ಡಬ್ಲ್ಯೂ ಸಮೂಹ ಸೇರಿದಂತೆ 6 ಸಂಸ್ಥೆಗಳು ತಂಡವನ್ನ ಖರೀದಿಸಲು ಆಸಕ್ತಿ ತೋರಿವೆ ಎಂದು ಸಹ ತಿಳಿದು ಬಂದಿದೆ. ಇನ್ನು ಡೆಹಲಿ ಕ್ಯಾಪಿಟಲ್ಸ್ ತಂಡದಲ್ಲಿ 50.1% ಪಾಲುದಾರಿಕೆ ಹೊಂದಿರುವಂತಹ ಜೆಎಸ್ಡಬ್ಲ್ಯೂ ಸಮೂಹದ ಪಾರ್ಕ್ ಜಿಂದಾಲ್ ದೆಹಲಿಯ ಬಹುಕೋಟಿ ವ್ಯಾಪಾರೋದ್ಯಮಿ. ಇನ್ನು ಅಮೆರಿಕದ 2 ಖಾಸಗಿ ಈಕ್ವಿಟಿ ಕಂಪನಿಗಳು ಆರ್ಸಿಬಿಯನ್ನ ಖರೀದಿಸಲು ಸಿದ್ಧವಿರುವುದಾಗಿ ಸುದ್ದಿಯಾಗಿದೆ. ಇದರ ನಡುವೆ ಆರ್ಸಿಬಿ ತಂಡದ ಮಾಲೀಕತ್ವ ಹೊಂದಿರುವಂತಹ ಜಿಯೋ ಸಂಸ್ಥೆಯ ಬ್ರಿಟನ್ ಕಚೇರಿ ತಂಡವನ್ನ ಮಾರಾಟ ಮಾಡಲು ಆಸಕ್ತಿ ಹೊಂದಿದೆ. ಅದೇ ರೀತಿಯಾಗಿ ವ್ಯಾಪಾರದಲ್ಲಿ ತನಗೆ ಸಲಹೆ ಮಾರ್ಗದರ್ಶನ ನೀಡಲು ಸಿಟಿ ಬ್ಯಾಂಕ್ ಅನ್ನು ಸಹ ನೇಮಕ ಮಾಡಿಕೊಂಡಿದೆ ಎನ್ನಲಾಗ್ತಾ ಇದೆ. ಇನ್ನು ವಿಶ್ವದ ಹಲವು ದುಬಾರಿ ಮಾಧ್ಯಮ ಬ್ರ್ಯಾಂಡ್ಗಳ ಮಾಲೀಕ ಜಿಯೋ ಐಪಿಎಲ್ ತಂಡದ ಮಾಲೀಕತ್ವವನ್ನ ಉಳಿಸಿಕೊಳ್ಳುವ ಬಗ್ಗೆ ಆಸಕ್ತಿ ಹೊಂದಿಲ್ಲ ಎನ್ನಲಾಗ್ತಾ ಇದೆ. ಆದರೆ ಸಂಸ್ಥೆಯ ಭಾರತೀಯ ಕಚೇರಿ ಇದಕ್ಕೆ ವಿರೋಧ ವ್ಯಕ್ತಪಡಿಸಿದ್ದು ಆರ್ಸಿಬಿ ತಂಡವನ್ನ ತನ್ನಲ್ಲೇ ಉಳಿಸಿಕೊಳ್ಳಲು ಇಚ್ಛಿಸಿದೆ ಎಂದು ವರದಿಯಲ್ಲಿ ತಿಳಿಸಲಾಗಿದೆ. ಇನ್ನು ಆರ್ಸಿಬಿ ಫ್ರಾಂಚೈಸಿಯನ್ನ ಮಾರಾಟ ಮಾಡಲು ಜಿಯೋ ಸಂಸ್ಥೆಯು 2 ಬಿಲಿಯನ್ ಅಂದ್ರೆ 17,600 ಕೋಟಿಗೆ ಅಮೆರಿಕನ್ ಕೇಳ್ತಾ ಇದೆ ಎನ್ನಲಾಗ್ತಾ ಇದೆ. ಇಷ್ಟು ದೊಡ್ಡ ಮೊತ್ತ ನೀಡಿ ಫ್ರಾಂಚೈಸಿಯನ್ನ ಖರೀದಿಸುವುದು ಲಾಭದಾಯಕವಾ ಎನ್ನುವ ಪ್ರಶ್ನೆಯೂ ಸಹ ಸಹಜವಾಗಿ ಮೂಡಲಿದೆ. ಇನ್ನು ಐಪಿಎಲ್ ತಂಡದ ಒಡೆತನ ಲಾಭಕ್ಕಿಂತ ಪ್ರತಿಷ್ಠೆ ಎನ್ನುವುದು ಒಂದು ಕಡೆಯಾದ್ರೆ ಮುಂಬರುವ ದಿನಗಳಲ್ಲಿ ಐಪಿಎಲ್ ಮಾಧ್ಯಮದ ಹಕ್ಕು ಮಾರಾಟದಿಂದ ಎಷ್ಟು ಹಣ ಸಿಗಲಿದೆ ಎನ್ನುವುದರ ಮೇಲೆ ತಂಡ ಖರೀದಿಯ ಮೊತ್ತ ನಿರ್ಧಾರವಾಗಬಹುದು. ಯಾಕಂದ್ರೆ ಒಂದು ಲೆಕ್ಕಾಚಾರದ ಪ್ರಕಾರ ಜಿಯೋ ಹಾಗೂ ಸ್ಟಾರ್ ಸಂಸ್ಥೆಗಳು ಒಂದಾಗಿರುವುದರಿಂದ ಮಾಧ್ಯಮ ಪ್ರಸಾರದ ಹಕ್ಕು ಮೌಲ್ಯ ಗಣನೀಯ ಪ್ರಮಾಣದಲ್ಲಿ ಏರಿಕೆಯಾಗಲಿದೆ. ಇತ್ತೀಚೆಗೆ ಜಿಯೋ ಸ್ಟಾರ್ ತನ್ನ ಚಂದಾದಾರರ ಸಂಖ್ಯೆ 50 ಕೋಟಿ ದಾಟಿದೆ ಎಂದು ಸಹ ಹೇಳ್ಕೊಂಡಿತ್ತು. ಅದರ ಪ್ರಕಾರ ಐಪಿಎಲ್ ವೀಕ್ಷಣೆಗೆ ಪ್ರತಿ ತಿಂಗಳು 100 ಶುಲ್ಕ ದಾಟಿದ್ರೂ ತಿಂಗಳಿಗೆ ಅಂದಾಜು 500 ಕೋಟಿ ರೂಪಾಯಿ ಆದಾಯ ಸಿಗಲಿದೆ. ಇನ್ನು ಐಪಿಎಲ್ ಪಂದ್ಯಗಳ ಸಂಖ್ಯೆ 96ಕ್ಕೆ ಹೆಚ್ಚಳವಾಗುವ ನಿರೀಕ್ಷೆ ಇರುವ ಕಾರಣ ಟೂರ್ನಿಯು ಮಾರ್ಚ್ನಿಂದ ಜೂನ್ವರೆಗೂ ಅಂದ್ರೆ ಒಟ್ಟು 4 ತಿಂಗಳ ಕಾಲ ನಡೆಯಲಿದೆ. ಪ್ರತಿ ತಿಂಗಳಿಗೆ 25,000 ಕೋಟಿ ಅಂದ್ರೆ 4 ತಿಂಗಳಿಗೆ 20,000 ಕೋಟಿಯನ್ನ ಇದರ ಜೊತೆಗೆ ನಿರೀಕ್ಷಿಸಬಹುದು. ಹೀಗಾಗಿ 2027ರಲ್ಲಿ 5 ವರ್ಷಗಳ ಅವಧಿಗೆ ಮಾಧ್ಯಮ ಪ್ರಸಾರ ಹಕ್ಕು ಮಾರಾಟವಾಗಲಿದ್ದು ಈಗಿರುವ ಮೊತ್ತಕ್ಕಿಂತ ಇನ್ನೂ ಅಧಿಕ ಮೊತ್ತ ನಿರೀಕ್ಷಿಸಬಹುದು ಎಂದು ವಿಶ್ಲೇಷಿಸಲಾಗಿದೆ. ಮಾಧ್ಯಮ ಪ್ರಸಾರ ಹಕ್ಕಿನಿಂದ ಬರುವ ಒಟ್ಟು ಮೊತ್ತದಲ್ಲಿ 50% ಬಿಸಿಸಿಐನ ಎಲ್ಲ 10 ತಂಡಗಳಿಗೆ ಸಮನಾಗಿ ಹಂಚಲಿದೆ. ಹೀಗಾಗಿ ಆರ್ಸಿಬಿ ಮಾಲೀಕರು ಕೇಳ್ತಾ ಇರುವಂತಹ $2 ಬಿಲಿಯನ್ ಸರಿ ಇದೆಯೇ ಎಂಬ ವಿಶ್ಲೇಷಣೆ ಈಗಾಗಲೇ ನಡೀತಾ ಇದೆ. ಆದ್ರೆ ಇಷ್ಟು ವರ್ಷ ಆರ್ಸಿಬಿ ಕಪ್ ಗೆದ್ದಿಲ್ಲ ಎನ್ನುವ ಕಾರಣಕ್ಕೆ ಈ ಪಾರ್ಟಿ ಕ್ರೇಜ್ ಇತ್ತು. ಈಗ ಕಪ್ ಗೆದ್ದಾಗಿದೆ. ವಿರಾಟ್ ಕೊಹ್ಲಿ ಸಹ ನಿವೃತ್ತಿ ಅಂಚಿನಲ್ಲಿದ್ದಾರೆ. ಹೀಗಾಗಿ ಕ್ರೇಜ್ ಕಡಿಮೆ ಆಗಲಿದೆ ಎನ್ನುವುದು ಕೆಲವರ ವಾದ. ಇನ್ನು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಆದ ಕಾಲ್ತುಳಿತ ಪ್ರಕರಣದಿಂದಾಗಿ ತಂಡಕ್ಕೆ ಬೆಂಗಳೂರಿನಲ್ಲಿ ಕ್ರೀಡಾಂಗಣ ಸಿಗುವ ಬಗ್ಗೆಯೂ ಇನ್ನು ಯಾವುದೇ ಸ್ಪಷ್ಟತೆ ಇಲ್ಲ. ಆರ್ಸಿಬಿ ತಂಡವನ್ನ ಜಿಯೋ ಸಂಸ್ಥೆ ಮಾರಾಟಕ್ಕಿಟ್ಟರೆ ಈ ಎಲ್ಲಾ ಅಂಶಗಳು ಸಹ ಪರಿಗಣನೆಗೆ ಬರಬಹುದು. ಇನ್ನು 2022ರಲ್ಲಿ ಅಹಮದಾಬಾದ್ ಫ್ರಾಂಚೈಸಿಯು ಸಣ್ಣ ಅಂತರದಲ್ಲಿ ಅದಾನಿ ಕೈ ತಪ್ಪಿತ್ತು. ಈಗಾದ್ರೂ ಆರ್ಸಿಬಿ ತಂಡ ಖರೀದಿಗೆ ಸಿಕ್ಕರೆ ಅದಾನಿ ಹಾಗೂ ಪೂನಾವಾಲಾ ಇಬ್ಬರು ಪೈಪೋಟಿಗೆ ಬೀಳುವ ಸಾಧ್ಯತೆ ಇದೆ. ಇನ್ನು ಒಂದು ವೇಳೆ ಜೆಎಸ್ಡಬ್ಲ್ಯೂ ಆರ್ಸಿಬಿ ಮಾಲೀಕರಾಗಲು ಇಚ್ಛಿಸಿದ್ರೆ ದೆಹಲಿ ತಂಡದಲ್ಲಿ ಪಾಲುದಾರಿಕೆಯನ್ನ ಬೇರೊಬ್ಬರಿಗೆ ಮಾರಾಟ ಮಾಡಬೇಕಾಗುತ್ತೆ. ಇದಾಗಿತ್ತು ಈ ಕ್ಷಣದ ಸುದ್ದಿ. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ